ಎಲಿಜಬೆತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ದೇವದೂತನಿಗೆ ಊರಿನ ವಿಳಾಸ, ಕನ್ಯೆಯ ವಿಳಾಸ ಮತ್ತು ಆ ಕನ್ಯೆಗೆ ಹೇಳತಕ್ಕ ಮಾತುಗಳನ್ನು, ಅವಳು ನಂಬುವುದಕ್ಕೆ ಆಧಾರ ಸಾಕ್ಷಿಗಳನ್ನು ಹೇಳಿ ಕಳುಹಿಸಿದನು. ಆ ದೇವದೂತನು ಇಸ್ರಾಯೇಲ್ ದೇಶದ ಗಲಿಲಾಯ ಸೀಮೆಯ ನಜರೇತ್ ಊರಿನಲ್ಲಿದ್ದ ಒಬ್ಬ ಕನ್ಯೆಯ ಬಳಿಗೆ ಬಂದನು. ಆಕೆಯು ಯೋಸೇಫನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ಯೋಸೇಫನು ದಾವಿದನ ಮನೆತನದವನು. ಆ ಕನ್ಯೆಯ ಹೆಸರು ಮರಿಯ. ದೇವದೂತನು ಮರಿಯಳಿಗೆ, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ದೇವರು ನಿನ್ನ ಸಂಗಡ ಇದ್ದಾನೆ ಎಂದು ಆಶೀರ್ವದಿಸಿದನು. ಮರಿಯಳು ಇದೆಂಥ ಆಶೀರ್ವಾದ ಎಂದು ಯೋಚಿಸುತ್ತಿರುವಾಗ ದೇವದೂತನು ಆಕೆಗೆ, ನಿನಗೆ ದೇವರ ದಯೆ ದೊರಕಿತು, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ದಾವಿದನ ಸಿಂಹಾಸನದ ಮೇಲೆ ಕುಳಿತು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಅಂದನು. ಅದಕ್ಕೆ ಮರಿಯಳು, ಇದು ಹೇಗಾದೀತು? ನಾನು ಪುರುಷನನ್ನು ಅರಿತವಳು ಅಲ್ಲವಲ್ಲ ಎಂದು ಹೇಳಿದಳು. ಆಗ ದೇವದೂತನು ಆಕೆಗೆ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂಬುದಕ್ಕೆ ನಿನ್ನ ಬಂಧುವಾದ ಎಲಿಜಬೆತಳು ಇದ್ದಳಲ್ಲ, ಆಕೆ ಬಂಜೆಯಾಗಿದ್ದಳು, ಈಗ ಗರ್ಭಿಣಿಯಾಗಿದ್ದಾಳೆ. ಮುಪ್ಪಿನವಳಾಗಿದ್ದರೂ ಸಹ ಆಕೆಯ ಗರ್ಭದಲ್ಲಿ ಗಂಡು ಮಗುವಿದೆ. ಆಕೆಗೆ ಇದೇ 6ನೇ ತಿಂಗಳು ಎಂದು ಹೇಳಿದನು. ಆಗ ಮರಿಯಳು, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ದೇವದೂತನು ಹೊರಟು ಹೋದನು. ಹಾಯ್, ಹಲೋ, ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ. ವೆಲ್ಕಮ್ ಟು ಕ್ರಿಸ್ಮಸ್ ಸಂದೇಶ, ದೇವದೂತ ಮತ್ತು ಮರಿಯಳು. ನಾನು ಹೇಳಿದ ಈ ಘಟನೆ ಲೂಕನ ಸುವಾರ್ತೆ 1ನೇ ಅಧ್ಯಾಯ 26ರಿಂದ 38ನೇ ವಚನಗಳಲ್ಲಿ ಕಾಣುತ್ತೇವೆ. ದೇವದೂತನಿಗೆ ಮರಿಯಳಾಗಲಿ ಮರಿಯಳ ವಿಳಾಸವಾಗಲಿ ಗೊತ್ತಿರಲಿಲ್ಲ. ದೇವರೇ ಹೇಳಿ ಕಳುಹಿಸಿದನು. ಗಲಿಲಾಯ ಸೀಮೆ ನಜರೇತೂರು. ಆಕೆ ಇನ್ನೂ ಕನ್ಯೆ, ಹೆಸರು ಮರಿಯ. ಆಕೆಗೆ ನಿಶ್ಚಿತಾರ್ಥವಾಗಿದೆ. ನಿಶ್ಚಿತಾರ್ಥ ಮಾಡಿಕೊಂಡವನ ಹೆಸರು ಯೋಸೇಫ. ಅವನ ಮನೆತನ ದಾವಿದನದು. ದೇವರು ಇಲ್ಲಿ ಮರಿಯಳ ಕುರಿತು 7 ಆಧಾರ ಸಾಕ್ಷಿಗಳೊಂದಿಗೆ ದೇವದೂತನಿಗೆ ಹೇಳುತ್ತಾನೆ. ಅಂದರೆ ಭೂಮಿಯಲ್ಲಿರುವ ಪ್ರತಿ ಮನುಷ್ಯನ ಕುರಿತು ದೇವರಿಗೆ ಹೊರತಾಗಿ ಮತ್ಯಾರಿಗೂ ಗೊತ್ತಿರುವುದಿಲ್ಲ, ದೇವದೂತರಿಗೂ ಸಹ ಗೊತ್ತಿರುವುದಿಲ್ಲ ಎಂದರ್ಥ. ಮನುಷ್ಯರು ಯಾವ ದೇಶದವರೇ ಆಗಿರಲಿ, ಯಾವ ಜಾತಿ ಧರ್ಮದವರೇ ಆಗಿರಲಿ, ಯಾವ ಪಟ್ಟಣದವರೇ ಆಗಿರಲಿ, ಹೆಣ್ಣಾಗಲಿ ಗಂಡಾಗಲಿ, ಅವರು ಪರಿಶುದ್ಧರ, ಪಾಪಿಗಳ, ಯಥಾರ್ಥವಂತರ, ಕಪಟಿಗಳ, ದೇವರ ಮಕ್ಕಳ, ಸೈತಾನನ ಮಕ್ಕಳ ಎಂದು ದೇವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ನಜರೇತಿನಲ್ಲೂ ಇಸ್ರಾಯೇಲ್ ದೇಶದಲ್ಲೂ ಅನೇಕ ಮಂದಿ ಕನ್ಯೆಯರು ಇದ್ದರು. ಅವರಲ್ಲಿ ಮರಿಯ ಎಂಬ ಹೆಸರಿನವರು ಸಹ ಇದ್ದರು. ಅವರೆಲ್ಲರೂ ದೇವರ ಮಕ್ಕಳೇ. ಮರಿಯಳು ಸಹ ದೇವರ ಮಗಳೇ. ಆದರೆ ದೇವರು ತಾನು ಯೇಸು ಎಂಬ ಹೆಸರಿನಲ್ಲಿ ಮಾನವನಾಗಿ ಹುಟ್ಟಿ ಬರಲು ಆ ಕನ್ಯೆಯರಲ್ಲಿ ಒಬ್ಬರನ್ನೂ ಆಯ್ಕೆ ಮಾಡಿಕೊಳ್ಳದೆ ಮರಿಯಳನ್ನೇ ಆಯ್ಕೆ ಮಾಡಿಕೊಂಡನು. ಕಾರಣ ಮರಿಯಳು ಪರಿಶುದ್ಧ ಕನ್ಯೆಯಾಗಿದ್ದಳು. ಆಮೇನ್. ಮರಿಯಳು ಯೌವನಸ್ಥಳಾಗಿದ್ದಳು. ಆಕೆ ತನ್ನ ಯೌವನದಲ್ಲಿ ತನು, ಮನ, ಭಾವ, ನಡೆ, ನುಡಿ, ನೇತ್ರ, ಕರ್ಣ ಇವುಗಳನ್ನು ಶುದ್ಧವಾಗಿ ಇಟ್ಟುಕೊಂಡಿದ್ದಳು. ಆಕೆ ಕನ್ಯೆಯಾಗಿರುವಾಗಲೇ ಜಿತೇಂದ್ರಿಯಳಾಗಿದ್ದಳು. ಮರಿಯಳು ಪರಿಶುದ್ಧವಾಗಿ ಇದ್ದದ್ದರಿಂದಲೇ ದೇವರು ಆಕೆಯ ಗರ್ಭದಲ್ಲಿ ಯೇಸುವಾಗಿ ಹುಟ್ಟಿ ಬಂದು ತನ್ನ ಪರಿಶುದ್ಧ ಗರ್ಭದಿಂದ ನಮ್ಮನ್ನು ಎತ್ತನು. ಆಮೇನ್. ದೇವರು ಜಲಪ್ರಳಯದಲ್ಲಿ ಮಾನವ ಸಂತಾನವನ್ನು ಸಂಪೂರ್ಣವಾಗಿ ಅಳಿಸದೆ ಉಳಿಸಿ ಕಾಪಾಡಲು ನೋಹನನ್ನು ಆಯ್ಕೆ ಮಾಡಿಕೊಂಡನು. ಕಾರಣ ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇದ್ದನು. ಸೌಲನ ನಂತರ ಅರಸನನ್ನಾಗಿ ಮಾಡಲು ಸಮುವೇಲನು ಇಷಯನ 3 ಮಂದಿ ಮಕ್ಕಳನ್ನು ಆರಿಸಿಕೊಂಡನು. ಆದರೆ ದೇವರು ದಾವಿದನನ್ನು ಆಯ್ಕೆ ಮಾಡಿಕೊಂಡನು. ಕಾರಣ ದಾವಿದನ ಹೃದಯ ಪರಿಶುದ್ಧವಾಗಿತ್ತು ಮತ್ತು ದೇವರ ಇಷ್ಟವೂ ದಾವಿದನ ಇಷ್ಟವೂ ಒಂದೇ ಆಗಿತ್ತು. ಯೋಸೇಫನು ಪೋಟಿಫರನ ಮನೆಯಲ್ಲಿದ್ದಾಗ ಯೌವನಸ್ಥನಾಗಿದ್ದನು.
ಪೋಟಿಫರನ ಹೆಂಡತಿ ಅವನ ಮೇಲೆ ಕಣ್ಣು ಹಾಕಿದಾಗ ಅವನು ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂದು ಪಾಪದ ಕೈಯಿಂದ ತಪ್ಪಿಸಿಕೊಂಡು ಪರಿಶುದ್ಧನಾಗಿ ಜೀವಿಸಿದನು. ಅದಕ್ಕಾಗಿಯೇ ದೇವರು ಅವನಿಗೆ ಕನಸುಗಳ ಅರ್ಥ ಹೇಳುವ ಜ್ಞಾನವನ್ನು ಕೊಟ್ಟನು. ಈ ವಿಡಿಯೋವನ್ನು ನೋಡುವ ನೀವುಗಳು ಯೌವನಸ್ಥರಾಗಿರಬಹುದು, ಮದುವೆಯಾದವರಾಗಿರಬಹುದು, ವಯಸ್ಸಾದವರಾಗಿರಬಹುದು. ದೇವರು ತನ್ನ ಕೆಲಸಕ್ಕೆ ನಿಮ್ಮನ್ನು ಸಹ ಆಯ್ಕೆ ಮಾಡಿಕೊಳ್ಳಬೇಕೆಂದರೆ, ದೇವರಿಂದ ನೀವು ಏನಾದರೂ ಪಡೆದುಕೊಳ್ಳಬೇಕೆಂದರೆ, ದೇವರಿಂದ ದರ್ಶನಗಳನ್ನು ಕನಸುಗಳನ್ನು ಹೊಂದಬೇಕೆಂದರೆ ದಾವಿದನ ಹಾಗೆ ಪರಿಶುದ್ಧ ಹೃದಯವುಳ್ಳವರಾಗಿರಬೇಕು ಮತ್ತು ನೋಹನ ಹಾಗೆ ನೀತಿವಂತರೂ ತಪ್ಪಿಲ್ಲದವರೂ ಆಗಿರಬೇಕು. ಮತ್ತು ಮುಖ್ಯವಾಗಿ ನಾವು ದೇವರನ್ನು ಕಾಣಬೇಕೆಂದರೆ ಮರಿಯಳ ಹಾಗೆ ಯೋಸೇಫನ ಹಾಗೆ ಪರಿಶುದ್ಧತೆಯನ್ನು ಕಾಪಾಡಿಕೊಂಡಿರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 12 ವಚನ 15. ಪರಿಶುದ್ಧತೆ ಇಲ್ಲದೆ ಯಾವನೂ ದೇವರನ್ನು ಕಾಣುವುದಿಲ್ಲ. ದೇವರು ತಾನು ಮಾನವನಾಗಿ ಹುಟ್ಟಿ ಬರುವುದಕ್ಕೆ ಪರಿಶುದ್ಧ ಕನ್ಯೆಯನ್ನೇ ಆಯ್ಕೆ ಮಾಡಿಕೊಂಡಿರುವಾಗ ಆತನು ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳಬೇಕೆಂದರೆ ನಾವೆಷ್ಟು ಪರಿಶುದ್ಧರಾಗಿ ಇರಬೇಕು ಯೋಚನೆ ಮಾಡಿ. ಮರಿಯಳಿಗೆ ಯೋಸೇಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಕನ್ಯೆಯಾದ ಆಕೆ ಯೋಸೇಫನಿಗೋಸ್ಕರವೇ ಪರಿಶುದ್ಧವಾಗಿದ್ದಳು. ಅದೇ ರೀತಿ ದೇವರ ಮಕ್ಕಳಾದ ನಾವು ಸಹ ಯೇಸುವಿನೊಂದಿಗೆ ನಿಶ್ಚಿತಾರ್ಥವಾದ ಕನ್ಯೆಯರು. ಆತನು ತಿರುಗಿ ಬರುವವರೆಗೂ ನಾವು ಆತನಿಗೋಸ್ಕರ ಪರಿಶುದ್ಧರಾಗಿ ಇರಬೇಕು. ಆಮೇನ್. ಮರಿಯ ಎಂಬ ಹೆಸರಿಗೆ ಕಹಿ ಎಂದು ಅರ್ಥ. ಅನ್ನ ಎಂಬ ಹೆಸರಿಗೆ ಕೃಪೆ ಎಂದರ್ಥ. ಎಲಿಜಬೆತಳು ಎಂಬ ಹೆಸರಿಗೆ ದೇವರ ಪ್ರಮಾಣ ಎಂದರ್ಥ. ಇಂಥ ಒಳ್ಳೆಯ ಅರ್ಥವುಳ್ಳ ಎಷ್ಟೋ ಹೆಸರುಗಳು ಇಸ್ರಾಯೇಲರಲ್ಲಿ ಇದ್ದರೂ ಸಹ ಕಹಿ ಎಂಬ ಅರ್ಥ ಬರುವ ಮರಿಯಳ ಹೊಟ್ಟೆಯಲ್ಲೇ ಯೇಸು ಹುಟ್ಟಿ ಬಂದನು. ಮರಿಯ ಎಂಬ ಹೆಸರಿನ ಅರ್ಥ ಕಹಿ, ಆದರೆ ಮರಿಯಳು ಪರಿಶುದ್ಧವಾಗಿದ್ದಳು. ಕಹಿ ಅವಳಿಂದ ಬಂದದ್ದು ಎಂದು ಸೂಚಿಸುವುದಕ್ಕೆ ಆಕೆಗೆ ಮರಿಯ ಎಂಬ ಹೆಸರಿತ್ತು. ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣನ್ನು ತಿಂದಾಗ ಆ ಕಹಿ ಆದಾಮ ಮತ್ತು ಅವಳಲ್ಲಿ ಸೇರಿತ್ತು. ಅವರ ಮುಖಾಂತರ ಆ ಕಹಿ ಇಡೀ ಮಾನವ ಕುಲಕ್ಕೆಲ್ಲ ಹರಡಿತ್ತು. ಮಾನವ ಜಾತಿಯಿಂದ ಆ ಕಹಿಯನ್ನು ತೆಗೆಯಲು ದೇವರು ಅಬ್ರಹಾಮನನ್ನು ಆರಿಸಿಕೊಂಡು ದಾವಿದನನ್ನು ಆಯ್ಕೆ ಮಾಡಿಕೊಂಡು ಯೋಸೇಫನಿಗೆ ನಿಶ್ಚಿತಾರ್ಥವಾಗಿದ್ದ ಕಹಿ ಎಂಬ ಹೆಸರಿರುವ ಕನ್ಯೆಯಲ್ಲಿ ನರವತಾರವೆತ್ತಿ ಬಂದನು. ತಾನು ಸಿಲುಬೆಯಲ್ಲಿ ಇದ್ದಾಗ ಕಹಿಯಾಗಿದ್ದ ರಸವನ್ನು ರುಚಿಸುವುದರ ಮೂಲಕ ನಮ್ಮಲ್ಲಿದ್ದ ಕಹಿಯನ್ನು ಯೇಸು ತೆಗೆದುಕೊಂಡನು. ಕಹಿ ಅಂದರೆ ವಿಷ ಎಂದರ್ಥ. ವಿಷ ಸರ್ಪದಲ್ಲಿರುತ್ತದೆ. ದೇವರ ಮಕ್ಕಳಾದ ನಮ್ಮ ಹೆಸರುಗಳ ಅರ್ಥ ಸಿಹಿಯಾಗಿ, ಸೊಗಸಾಗಿ, ಅದ್ಭುತವಾಗಿ, ಅರ್ಥಗರ್ಭಿತವಾಗಿ ಇದ್ದು ನಮ್ಮ ಹೃದಯಗಳಲ್ಲಿ ಕಹಿ ಇದ್ದರೆ ನಾವುಗಳು ದೇವರ ಮಕ್ಕಳಲ್ಲ, ಸರ್ಪ ಸಂತಾನದವರು. ಯಾರ ಹೃದಯದಲ್ಲಿ ಮದ, ಮತ್ಸರ, ಮೋಹ, ದ್ವೇಷ, ಕೆಟ್ಟ ಆಲೋಚನೆ, ಕೇಡು ಮಾಡುವ ಸ್ವಭಾವ, ಇನ್ನೊಬ್ಬರ ದಾರಿಗೆ ಅಡ್ಡಿಪಡಿಸುವ ಗುಣ, ಕ್ಷಮಿಸದ ಗುಣ ಇರುತ್ತವೋ ಅಂಥವರು ತಮ್ಮ ಹೃದಯದಲ್ಲಿ ಕಹಿಯನ್ನು ಇಟ್ಟುಕೊಂಡಿದ್ದಾರೆ ಎಂದರ್ಥ. ಆ ವಿಷ ಏನೆಂಬುದು ಸತ್ಯವೇದ ನಮಗೆ ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ನಿಮ್ಮಲ್ಲಿ ಪಾಪಕ್ಕೆ ಸಂಬಂಧಪಟ್ಟ ಈ ರೀತಿಯಾದ ಗುಣಲಕ್ಷಣಗಳು ಇದ್ದರೆ ನಿಮ್ಮ ಹೃದಯ ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅಂದರೆ ಕಹಿಯಿಂದ ಕೂಡಿದೆ ಎಂದರ್ಥ. ದೇಹಕ್ಕೆ ರೋಗ ಬಂದರೆ ಗುಣಪಡಿಸಲು ಈ ಲೋಕದಲ್ಲಿ ವೈದ್ಯರು ಇದ್ದಾರೆ. ಈ ಲೋಕದ ದೇವರುಗಳು ಸಹ ವಾಸಿ ಮಾಡಬಲ್ಲವು. ಅವರಿಂದ ಆಗದೇ ಹೋದರೆ ಯೆಹೋವ ರಾಫಾ ಎಂಬ ವೈದ್ಯನು ನಮಗಿದ್ದಾನೆ. ಆದರೆ ರಕ್ಷಣೆ ಹೊಂದಿದ ಮೇಲೂ ನಮ್ಮ ಹೃದಯದಲ್ಲಿ ಕಹಿ ಇದ್ದರೆ ಆ ಕಹಿ ನಮ್ಮನ್ನು ದೇವರಿಂದ ದೂರ ಮಾಡುತ್ತದೆ. ಇಸ್ರಾಯೇಲರು ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಾ ಮಾರಾ ಎಂಬಲ್ಲಿಗೆ ಬಂದರು. ಅಲ್ಲಿದ್ದ ನೀರು ಕಹಿಯಾಗಿತ್ತು. ದೇವರು ಮೋಶೆಗೆ ಒಂದು ಗಿಡವನ್ನು ತೋರಿಸಿದನು. ಮೋಶೆ ಆ ಗಿಡವನ್ನು ಆ ನೀರಿನಲ್ಲಿ ಹಾಕಲು ನೀರಿನಲ್ಲಿ ಇದ್ದ ಕಹಿ ಹೋಗಿ ಆ ನೀರು ಸಿಹಿಯಾದವು. ಒಂದು ಕಾಲದಲ್ಲಿ ಯೆರಿಕೋವಿನ ನೀರು ಕುಡಿದರೆ ಕೆಲವರಿಗೆ ಬಂಜೆತನ, ಇನ್ನು ಕೆಲವರಿಗೆ ಮರಣ ಉಂಟಾಗುತ್ತಿತ್ತು. ಎಲೀಷನು ಯೆರಿಕೋವಿನ ನೀರಿನಲ್ಲಿದ್ದ ಕಹಿಯನ್ನು ತೆಗೆಯಲು ಆ ನೀರಿನಲ್ಲಿ ಉಪ್ಪನ್ನು ಹಾಕಿದನು. ಯೆರಿಕೋವಿನ ಜನರಿಗೆ ಮರಣ ತರುತ್ತಿದ್ದ ಆ ನೀರಿನಲ್ಲಿದ್ದ ಕಹಿ ಹೊರಟು ಹೋಯಿತು. ಎಲೀಷನ ಶಿಷ್ಯನು ಒಂದು ಸಾರಿ ಅಡಿಗೆ ಮಾಡಿದನು. ಊಟ ತಿಂದವರು ಎಲೀಷನಿಗೆ, ಸ್ವಾಮಿ, ಪಾತ್ರೆಯಲ್ಲಿ ವಿಷವಿದೆ ಅಂದರು. ಪಾತ್ರೆಯಲ್ಲಿದ್ದ ವಿಷ ಊಟದಲ್ಲೂ ಸೇರಿತ್ತು. ಎಲೀಷನು ಹಿಟ್ಟನ್ನು ಅಡಿಗೆಯ ಪಾತ್ರೆಯಲ್ಲಿ ಹಾಕಿ ಕಲಸಿದನು. ಆಗ
ಅದರಲ್ಲಿದ್ದ ವಿಷವು ಹೋಯಿತು. ಎಲ್ಲರೂ ಊಟ ಮಾಡಿದರು. ನಮ್ಮ ದೇಹವೆಂಬ ಪಾತ್ರೆಯಲ್ಲಿದ್ದ ವಿಷ ಯೇಸುಕ್ರಿಸ್ತನಿಂದ ಹೊರಟು ಹೋಯಿತು. ರಕ್ಷಣೆ ಹೊಂದಿದ ಮೇಲೂ ನಮ್ಮ ದೇಹವೆಂಬ ಪಾತ್ರೆಯಲ್ಲಿ ಮತ್ತೆ ವಿಷ ಸೇರ್ಪಡೆಯಾದರೆ ಆ ವಿಷದ ನಿಮಿತ್ತ ನಾವುಗಳು ನಿತ್ಯ ಜೀವಕ್ಕೆ ಹೋಗದೆ ನರಕಕ್ಕೆ ಹೋಗಲು ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಳ್ಳಿರಿ. ಮರಿಯಳ ಹೃದಯದಲ್ಲಿ ಕಹಿ ಇರಲಿಲ್ಲ, ಹಾಗಾಗಿ ಯೇಸು ಆಕೆಯ ಗರ್ಭದಲ್ಲಿ ಜನಿಸಿ ಬಂದನು. ಮೋಶೆ ನೀರಿನಲ್ಲಿ ಹಾಕಿದ್ದ ಆ ಗಿಡ, ಎಲಿಷನು ನೀರಿನಲ್ಲಿ ಹಾಕಿದ್ದ ಆ ಉಪ್ಪು ಮತ್ತು ಪಾತ್ರೆಯಲ್ಲಿ ಹಾಕಿದ್ದ ಆ ಹಿಟ್ಟು ಬೇರೆ ಯಾರೂ ಅಲ್ಲ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಕಹಿ ಎಂಬುದು ಮರಣಕ್ಕೆ ಹೋಲಿಕೆಯಾಗಿದೆ. ಮರಣ ತರುವ ಕಹಿ ನಿಮ್ಮಿಂದ ಹೊರಟು ಹೋಗಬೇಕೆಂದರೆ ನಿಮ್ಮ ಹೃದಯಗಳಲ್ಲಿ ಯೇಸು ಕ್ರಿಸ್ತನು ಹುಟ್ಟಬೇಕು. ಆಮೇನ್. ದೇವದೂತನು ಮರಿಯಳಿಗೆ, ದೇವರ ದಯೆ ನಿನಗೆ ದೊರಕಿತು, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ ಅಂದನು. ಅದಕ್ಕೆ ಮರಿಯಳು, ಇದು ಹೇಗಾದೀತು ಅಂದಳು. ಸಾರಳಿಗೂ ಇದೇ ಭಾವನೆ ಇತ್ತು. ಈ ದಿನಮಾನಗಳಲ್ಲಿ ದೇವರ ಮಕ್ಕಳಲ್ಲಿ ಕೆಲವರಿಗೆ ಇದೇ ರೀತಿಯಾದ ಭಾವನೆ ಇದೆ. ದೇವರು ಅಬ್ರಹಾಮನಿಗೂ ಇಸಾಕನಿಗೂ ಯಾಕೋಬನಿಗೂ ನಾನು ಸರ್ವಶಕ್ತನಾದ ದೇವರು ಎಂದು ಪರಿಚಯ ಮಾಡಿಕೊಂಡನು. ದೇವರಿಗೆ ಯಾವುದೂ ಅಸಾಧ್ಯವಲ್ಲ. ನಮ್ಮ ದೇವರು ಮುದುಕನಾದ ಜಕರ್ಯನಿಗೆ ಹದ್ದಿಗೆ ಬರುವಂತೆ ಯೌವನವನ್ನು ಬರಮಾಡಿ ದಿನ ಹೋದವಳಾದ ಎಲಿಜಬೇತಳು ಗರ್ಭಧರಿಸುವಂತೆ ಮಾಡಿದನು. ಮಾತಾಡುತ್ತಿದ್ದ ಜಕರ್ಯನನ್ನು ಮೂಗನಾಗಿ ಮಾಡಿದನು. ಮೂಗನಾದ ಜಕರ್ಯನನ್ನು ಮಾತಾಡುವಂತೆ ಮಾಡಿದನು. ಲಾಜರನು ಸತ್ತು 4 ದಿವಸವಾಗಿತ್ತು. ಸತ್ತು ಹೋಗಿ ಸಮಾಧಿ ಸೇರಿದ್ದವನನ್ನು ನಮ್ಮ ದೇವರು ಸಮಾಧಿಯಿಂದ ಎದ್ದು ಬರುವ ಹಾಗೆ ಮಾಡಿದನು. ಲಾಜರನು ಸತ್ತಾಗ ಅವನ ಮೆದುಳು, ಅವನ ಕಿಡ್ನಿ, ಅವನ ಹೃದಯ, ಅವನ ಕಣ್ಣು, ಕಿವಿ, ಬಾಯಿ, ಅವನ ದೇಹದೊಂದಿಗೆ ಅವನ ಎಲ್ಲ ಅಂಗಗಳು ಸತ್ತು ಹೋಗಿದ್ದವು. ಅವನು ಸಮಾಧಿಯಿಂದ ಎದ್ದು ಬಂದಾಗ ಅವನ ಎಲ್ಲ ಅಂಗಗಳು ಬದುಕಿಕೊಂಡವು. ಮಾರ್ತಳು ಯೇಸುವಿನ ಮಾತನ್ನು ನಂಬಿದಳು, ದೇವರ ಮಹಿಮೆಯನ್ನು ಕಣ್ಣಾರೆ ಕಂಡಳು. ನೀವು ಯೇಸುವನ್ನು ನಂಬುವುದಾದರೆ ಮಾರ್ತಳು ಕಂಡ ದೇವರ ಮಹಿಮೆಯನ್ನು ನೀವು ಸಹ ಕಾಣುತ್ತೀರಿ. ನೀರು ದ್ರಾಕ್ಷರಸವಾಯಿತು. ಯೇಸು ಪ್ರಾರ್ಥನೆ ಮಾಡಲಿಲ್ಲ, ಆಜ್ಞಾಪಿಸಲಿಲ್ಲ, ತನ್ನ ಕೈಯಿಂದ ಮುಟ್ಟಲೂ ಇಲ್ಲ. ಕೆಲಸದವರಿಗೆ ನೀರು ತುಂಬಿರಿ ಅಂದನು. ಅವರು ಬಾನೆಗಳಲ್ಲಿ ನೀರು ತುಂಬಿದರು. ಯೇಸು ತೋಡಿಕೊಂಡು ಹೋಗಿ ಕೊಡಿರಿ ಅಂದನು. ಅವರು ತಕ್ಕೊಂಡು ಹೋಗಿ ಕೊಟ್ಟರು. ಅದನ್ನು ಕುಡಿದವನು, ಇದು ದ್ರಾಕ್ಷರಸ ಅಂದನು. ನೀರು ದ್ರಾಕ್ಷರಸವಾಗಿ ಹೇಗಾಯಿತು? ಯೇಸುವಿನಿಂದ ಆಯಿತು. ಯಾಕಂದರೆ ಯೇಸುವೇ ದೇವರು, ಆತನಿಗೆ ಎಲ್ಲವೂ ಸಾಧ್ಯ. ನನ್ನಂಥ ಮುದುಕಿಗೆ ಭೋಗವಾದೀತೆ ಎಂದ ಸಾರಳ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟುವ ಹಾಗೆ ಮಾಡಲು ನಮ್ಮ ದೇವರಿಗೆ ಹೇಗೆ ಸಾಧ್ಯವಾಯಿತೋ, ದಿನ ಹೋದವಳಾದ ಎಲಿಜಬೇತಳು ಗರ್ಭಧರಿಸುವಂತೆ ಮಾಡಲು ನಮ್ಮ ದೇವರಿಗೆ ಹೇಗೆ ಸಾಧ್ಯವಾಯಿತೋ, ಹಾಗೆಯೇ ನಿಮಗಿರುವ ಕಷ್ಟಗಳನ್ನು ಪರಿಹರಿಸಲು ಸಾಧ್ಯ. ನಿಮ್ಮ ಕಾಯಿಲೆಗಳನ್ನು, ರೋಗಗಳನ್ನು ಗುಣಪಡಿಸಲು ಸಾಧ್ಯ. ಬಂಜೆಯರಿಗೆ ಮಕ್ಕಳಾಗುವ ಸೌಭಾಗ್ಯವನ್ನು ಅನುಗ್ರಹಿಸಲು ಸಾಧ್ಯ. ಬಲಹೀನರಿಗೆ ಬಹುಬಲವನ್ನು, ಸೋತವರಿಗೆ ತ್ರಾಣವನ್ನು ದಯಪಾಲಿಸಲು ನಮ್ಮ ದೇವರಿಗೆ ಸಾಧ್ಯ. ಒಂದು ವೇಳೆ ನೀವು ನಿಮ್ಮ ಮನಸ್ಸಿನಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ದೇವರು ಹೇಗೆ ಮಾಡಬಲ್ಲ, ಲೋಕವೆಲ್ಲ ಭ್ರಷ್ಟಾಚಾರಕ್ಕೆ ಒಳಗಾಗಿದೆ, ನನಗೆ ವಯಸ್ಸಾಗಿದೆ, ವೈದ್ಯರು ನೀನು ಬದುಕುವುದಿಲ್ಲ ಅಂತ ಹೇಳಿದ್ದಾರೆ ಎಂದು ನೀವು ಅಂದುಕೊಳ್ಳಲೂಬಾರದು, ಅನುಮಾನಿಸಲೂಬಾರದು, ಅಪನಂಬಿಕೆ ಪಡಲೂಬಾರದು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂಬ ಮಾತನ್ನು ಖಚಿತಪಡಿಸಲು, ಸಾಬೀತು ಮಾಡಲು ದೇವರು ಪುರುಷನನ್ನು ಅರಿಯದ ಕನ್ಯೆಯಲ್ಲಿ ಜನಿಸಿ ಬಂದು ಲೋಕದ ಪಾಪವನ್ನು ಹೊತ್ತುಕೊಂಡು ಸತ್ತು ಸಮಾಧಿಯಿಂದ ಎದ್ದು ಬಂದನು. ಹಾಗೆಯೇ ಆತನಿಗೆ ಎಲ್ಲವೂ ಸಾಧ್ಯ, ಹೇಗೆ ಬೇಕಾದರೂ ಮಾಡಬಲ್ಲ. ಯಾಕಂದರೆ ಆತನೊಬ್ಬನೇ ಸತ್ಯದೇವರು. ಆದರೆ ಮೊದಲು ನೀವು ಯೇಸುವೇ ದೇವರು ಎಂದು ದೃಢವಾಗಿ ನಂಬಿರಬೇಕು. ನೀವು ಯೇಸುವನ್ನು ಬಿಟ್ಟು ಯಾರನ್ನೂ ಆಧಾರ ಮಾಡಿಕೊಳ್ಳಬಾರದು. ಹೀಗೆ ನಂಬುವವನಿಗೆ ಎಲ್ಲವೂ ಸಾಧ್ಯ. ದೇವರು ಮನುಷ್ಯನಾಗಿ ಹುಟ್ಟಿ ಬರಲು ಕಾರಣ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಲು. ಆಮೇನ್. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಧನ್ಯವಾದಗಳು.